ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂದರೆ ನಾನು ಕಷ್ಟ. ಸೊ ಇವತ್ತಿನ ಬೆಳಗ್ಗೆ ವರ್ಕೌಟ್ ಏನು ಅಂತ ಕೇಳಿದ್ರೆ ಚೆಸ್ಟ್ ಟಿಪ್ಸು. 20 kg ಅನ್ಕೊಳ್ಳಿ, ನಿಮಗೂ ಆದರೆ ಮಾಡಿ, ಇಲ್ಲಾಂದ್ರೆ ಮಲ್ಕೊಂಬಿಡಿ. ಗಾಯ್ಸ್, ನಾನು ಇದನ್ನೇನಾರೋ ಈ ರೆಪ್ಪೇನಾರೋ ಮಾಡಿಲ್ಲ ಅಂದರೆ ನಮ್ಮ ಅಮ್ಮ ನಾಳೆಗೂ ನಾನು ಗಂಡ್ಸಲ್ಲ ಅಂತಾನೆ ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ. ಅಟ್ಲೀಸ್ಟ್ ನಿಮಗೆ ದುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಗೋಸ್ಕರನಾರು ದುಡಿ. ಗಾಯ್ಸ್, ನಿಮಗೂ ಇಷ್ಟ ಇದೆ ಇಲ್ಲಿ ಬಂದು ತಿನ್ಬೋದು ಮುದ್ದೆ ಸಾರು, ಇಲ್ಲ ಅಂದರೆ ನಿಮ್ಮ ಮನೇಲಿ ಮುದ್ದೆ ಸಾಂಬಾರು ಮಾಡ್ಕೊಂಡು ತಿನ್ನಿ. ಅಣ್ಣ ಫೋಟೋ ಫೋಟೋ ತೆಗಿಯೋ ಕರೆಕ್ಟಾಗಿ. ಸ್ಟೋನ್ ಪೇಪರ್ ಸೀಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ಕೊಳ್ಳಿ. ಬೆಳಗ್ಗೆ ನಾನು ಎದ್ದಿದ್ದೀನಿ 9 ಗಂಟೆಗೆ. 9 ಗಂಟೆ ಅಲ್ಲ, ಇಟ್ಸ್ ಆಲ್ಮೋಸ್ಟ್ ಲೈಕ್ 10 o'clock. ಬಟ್ ಏನು ಮಾಡೋಕ್ಕಾಗಲ್ಲ. ಗುರು, ನನಗಿನ್ನೂ ಯಾವ ಥರ ನಿದ್ದೆ ಹೊಡಿತಾ ಇದೆ ಅಂದರೆ, ಇನ್ನೂ ನಿದ್ದೆ ಮಾಡ್ತಾನೆ ಇರಬೇಕು, ಆ ಥರ ನಿದ್ದೆ ಹೊಡಿತಾ ಇದೆ. ನಾನು ನಿದ್ದೆನ ಬಿಟ್ಕೊಟ್ರೇನು ನಿದ್ದೆ ನನಗೆ ಬಿಟ್ಕೊಡ್ತಾ ಇಲ್ಲ. ಯಾಕೆ ಹೇಳಿ, ಅಷ್ಟು ಕಷ್ಟಪಡ್ತಾ ಇದ್ದೀನಲ್ಲ ಡೈಲಿ. ಬೆಳಗ್ಗೆ ಇಂದ ರಾತ್ರಿ ಬರೀ ಕೆಲಸ. ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಸಮ್ಟೈಮ್ಸ್ ಒಂದೊಂದ್ಸಲಿ ನನಗೆ ಅನ್ಸ್ಬಿಡುತ್ತೆ ನಾನಾ ಅದು ಅಂತ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂದರೆ ನಾನು ಕಷ್ಟಪಡಲೇಬೇಕು, ನಾನು ದುಡಿಯೋಕ್ಕೆ ಹೋಗಲೇಬೇಕು. ನಾನು ಮನೇಲಿ ಕೂತ್ಕೊಂಡು ಫ್ರೀಯಾಗಿ ಅಪ್ಪ ಅಮ್ಮನ ಊಟ ತಿನ್ನೋಕ್ಕಾಗಲ್ಲ. ದುಡಿಲೇಬೇಕು, ಏನಾರೋ ಆಗಲಿ, ಯಾವ್ದಾರೋ ಕೆಲಸ ಆಗಲಿ, ಅದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಎಲ್ಲಿ ದುಡ್ಡು ಬರುತ್ತೆ ಅಲ್ಲಿ ನಕ್ಕಲ್ಲೇ ಇರ್ತಾನೆ ಅಷ್ಟೇ. ಮಿಕ್ಕಿದ್ದು ಆಮೇಲೆ ಇರಿ, ಇನ್ನೂ ಹಲ್ಲುಜ್ಬಿಡ್ತೀನಿ, ಮಕ್ಕ ತೊಳೆದ್ಬಿಡ್ತೀನಿ, ಬ್ಯಾಗ್ ತೊಳೆದ್ಬಿಡ್ತೀನಿ. ಅದಾದಮೇಲೆ ಇದೆ ಬೇಜಾನು ಮಾತಾಡ್ತೀನಿ. ನೋಡಿ ನಮ್ಮ ಚಿನ್ನು ಅಕ್ಕನ್ ಏನು ಮಾಡಲ್ಲ ಅಂದು ಯಾವ ಥರ ಮಲ್ಕೊಂಡಿದ್ದಾನೆ. ಅಕ್ಕನ್ ಡಾನ್ ಇವನು ಡಾನು. ಸ್ಟ್ರಾಂಗ್ ಕಾಫಿ ಕುಡ್ದಿಲ್ಲ ಅಂದರೆ ದಿನಾನೇ ಇಲ್ಲ. ಅದಕ್ಕೆ ನಾನು ಕುಡಿತಾ ಇದ್ದೀನಿ ಸ್ಟ್ರಾಂಗ್ ಕಾಫಿ. ಯಾಕೆ ಕುಡಿತಾ ಇದ್ದೀನಿ ಅಂದರೆ ನನ್ನ ದಿನ ಚೆನ್ನಾಗಿರಲಿ ನಾನು. ಇಲ್ಲಾಂದರೆ ನನ್ನ ದಿನ ಬೆಂಗ್ ಥರ ಇರುತ್ತೆ. ಅದಕ್ಕೆ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ರೆ ದಿನಾನೂ ಚೆನ್ನಾಗಿರುತ್ತೆ, ಬೆಂಗ್ಸ್ಕೊಳಕ್ಕೂ ಚೆನ್ನಾಗಿರುತ್ತೆ. ವ್ರಾತೆಕ್ಸ್ ಪ್ರೀ ವರ್ಕೌಟ್ ಅಂದ್ಕೊಳ್ಳಿ. ಬೆಳಗ್ಗೆ 1 ಸ್ಕೂಪು ಇದನ್ನು ಕುಡ್ದು ನಕ್ಕನ್ ಇವಾಗ ಹೊಡಿಯೋದೇನೆ ವೆಯ್ಟ್ಸು. ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಸೊ ಇವತ್ತಿನ ಬೆಳಗ್ಗೆ ವರ್ಕೌಟ್ ಏನು ಅಂತ ಕೇಳಿದ್ರೆ ಚೆಸ್ಟ್ ಟಿಪ್ಸು. ಸೊ ಅದಕ್ಕೆ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ವಾರ್ಮ್ ಅಪ್ ಸೆಷನ್ ಆಯಿತು ಬೆಳಗ್ಗೆ ಇವಾಗ. ಸೊ ಇವಾಗ ವಿತ್ ವೆಯ್ಟ್ಸ್, ಲೆಟ್ಸ್ ಗೋ ವಿತ್ ವೆಯ್ಟ್ಸ್ ಅಂದ್ಕೊಳ್ಳಿ. ಗಾಯ್ಸ್, ಅವಾಗಲೇ ವಾರ್ಮ್ ಅಪ್ ಆಯಿತು. ಇವಾಗ ರಿಯಲ್ ವೆಯ್ಟ್ಸ್ ಹಾಕೊಂಡು ಸ್ಟಾರ್ಟ್ ಮಾಡೋದು ಟಿಪ್ಸು. ಫಸ್ಟು 10 kg ಅಂದ್ಕೊಳ್ಳಿ. ಫಸ್ಟ್ ಸೆಟ್ 10 kg 10 rep ಆಯಿತು. ಸೆಕೆಂಡ್ ಸೆಟ್ ನೋಡೋಣ ವಿತ್ 20 kg. ಸೊ ಗೈಸ್, ಇವಾಗ ನಾನು ಮಾಡ್ತಾ ಇರೋದು ಸೆಕೆಂಡ್ ರೌಂಡು ವಿತ್ 20 kg ಅಂದ್ಕೊಳ್ಳಿ. ನಿಮಗೂ ಆದರೆ ಮಾಡಿ, ಇಲ್ಲಾಂದ್ರೆ ಮಲ್ಕೊಂಬಿಡಿ. ಲೆಟ್ಸ್ ಗೋ ವಿತ್ 20 kg. 20 kg 7 ರೆಪ್ಪು ಸಖತ್ ಅಂದ್ಕೊಳ್ಳಿ, ಕ್ರೇಜಿ. ಸೊ ಗಾಯ್ಸ್, ಇವಾಗ ನಾನು ಮಾಡ್ತಾ ಇರೋದು ಥರ್ಡ್ ಸೆಟ್ ವಿತ್ 30 kgs ಅಂದ್ಕೊಳ್ಳಿ. 30 kgs ಚೆಸ್ಟ್ ಸ್ಟೆಪ್ಸ್ ಅಂದ್ಕೊಳ್ಳಿ. ಇವಾಗ ಲೆಟ್ಸ್ ಗೋ.
30 kg 3 ರೆಪ್ಪು. ಶೋಲ್ಡರ್ ಫುಲ್ ಹೊರದೋಗ್ಬಿಡಿ, ಚೆಸ್ಟ್ ಫುಲ್ ಹೊರದೋಗ್ಬಿಟ್ಟಿದೆ. ಗುರು ಒಳ್ಳೆ ಚೆಸ್ಟ್ ಬರಬೇಕಾ? ಈ ವರ್ಕೌಟ್ ಅಂತೂ ಮಿಸ್ ಮಾಡಲೇಬಾರ್ದು. ಚೆಸ್ಟ್ ದಿನ ಮಿನಿಮಮ್ 100 ಕೌಂಟ್ಸ್ ವೆಯ್ಟ್ ಹಾಕೊಂಡಿಲ್ಲ ಅಂದರೆ 100 ಕೌಂಟ್ಸ್ ವೆಯ್ಟ್ ಹಾಕೊಂಡು ನಿಮ್ಗೆ ಎಷ್ಟಾರು ಹೊಡಿಬೋದು. ಬಿ ಆರ್ ಲಿಟ್. ದಿಸ್ ಇಸ್ ಕ್ರೇಜಿ. ಸೊ ಗೈಸ್, ಇವಾಗ ಮಾಡ್ತಾ ಇರೋದು 4th ಸೆಟ್ ಅನ್ಕೊಳ್ಳಿ. ಎಷ್ಟು ಕೆ ಜಿ ಅಂದರೆ 35 kgs. Did it do 3 counts? So guys, ಇವಾಗ ಮಾಡ್ತಾ ಇರೋದು 5ನೇ ಸೆಟ್ಟು ವಿತ್ 40 kgs ಅನ್ಕೊಳ್ಳಿ. ಗೈಸ್, ನಾನು ಇದನ್ನೇನಾರೋ ಈ ರೆಪ್ ಏನಾರೋ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮನ ನಾಳೆಗೂ ನಾನು ಗಂಡ್ಸಲ್ಲ ಅಂತಾನೆ ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ. ಅಥವಾ ಏನಾರೋ ಈ ರೆಪ್ ಏನಾರೋ ಹೊಡೆದ ಅಂದ್ರೆ 2 ರೆಪ್ಪು ನಕ್ಕ ನೆಕ್ಸ್ಟ್ ಚಿಂದಿ. ನೆಕ್ಸ್ಟ್ ಯಾವ ತರ ಚಿಂದಿ ಅಂದ್ರೆ ನೆಕ್ಸ್ಟ್ ನ್ಯಾಷನಲ್ ಕಾಂಪಿಟೇಷನ್. ಕಂಪ್ಲೀಟೆಡ್ ಮ್ಯಾನ್. ಹೇಳಲ್ವಾ, ಇಲ್ಲಿಂದ ಯೋಚನೆ ಮಾಡಿ ಇಲ್ಲಿ ಕೆಲಸ ಕೊಟ್ರೆ 40 ಅಲ್ಲ, ನೆಕ್ಸ್ಟ್ 45 ಹೊಡಿತೀನಿ. ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ಹುಡ್ಕೊಂಡು ಹೋಗ್ತೀರೋ ಹುಡ್ಕೊಂಡು ಹೋಗಲ್ವೋ ಅದು ಮ್ಯಾಟ್ರೇ ಅಲ್ಲ. ನೀವು ಏನೇನು ಮಾಡಿರ್ತೀರ ಗೊತ್ತಾ, ಕರ್ಮಗಳು, ಅದಂತೂ ಪಕ್ಕ ಹುಡ್ಕೊಂಬರುತ್ತೆ ನಿಮಗೆ, ಮಿಸ್ಸೇ ಇಲ್ಲ. ಸೊ ಗೈಸ್, ಫೈನಲಿ ವರ್ಕೌಟ್ ಅಂತೂ ಮುಗೀತು ಅಂದ್ಕೊಳ್ಳಿ. ಇವತ್ತಿನ ವರ್ಕೌಟು ಚೆಸ್ಟ್ ಟಿಪ್ಸು, ಒಳ್ಳೆ ಚೆಸ್ಟ್ ಟಿಪ್ಸ್ ಐತೆ ಅಂದ್ಕೊಳ್ಳಿ. ನೆಕ್ಸ್ಟು ಕ್ರೇಜಿ. ಇವಾಗ ಮನೆಗೆ ಹೋಗಿದ ತಕ್ಷಣ ಏನು ತಿಂತೀನಿ ಏನು ತಿನ್ನಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಹೋಮ್ ಅಂದ್ಕೊಳ್ಳಿ. ಹೋಮ್ಗೆ ಹೋಗೋಕ್ಕೆ ಮುಂಚೆ ನಾನು ಒಂದೇ ಒಂದು ಹೇಳ್ತೀನಿ. ಯಾಕೆ ಗೊತ್ತಾ, 99.9% ಜನ ಮುಂದೆ ಬರೋಕ್ಕಾಗ್ತಾಯಿಲ್ಲ. ಅವರಿಗೆ ಒಬ್ಬರೇ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಒಬ್ಬರೇ ಊಟ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬೇರೆಯವ್ರ ಸಪೋರ್ಟ್ ಇಲ್ದಿರಂಗೆ ಅವ್ರು ಇರೋಕ್ಕಾಗ್ತಾಯಿಲ್ಲ. ನಾನು ಹೇಳೋದು ಒಂದೇ, ಆ ಕಂಫರ್ಟ್ ಝೋನ್ ಇದೆ ಗೊತ್ತಾ, ಆ ಕಂಫರ್ಟ್ ಝೋನ್ ಅನ್ನೋದಿದೆ ಅಲ್ವಾ, ಅದರಿಂದ ಆಚೆ ಬನ್ನಿ. ಒಂದ್ಸಲಿ ನೀವು ಆಚೆ ಬಂದಾದ್ಮೇಲೆ ಗೊತ್ತಾಗುತ್ತೆ ರಿಯಲ್ ದುನಿಯಾ ಏನು. ದುಡ್ಡು ಈಸಿಯಾಗಿ ದುಡಿಬೋದು. ಸುಮ್ಮನೆ ಕಷ್ಟಪಡ್ತಾ ಇದ್ದೀರಾ ಮನೇಲಿ ಕೂತ್ಕೊಂಡು, ಏನು ಮಾಡೋಕ್ಕಾಗ್ತಾಯಿಲ್ಲ, ದುಡ್ಡು ದುಡಿಯೋಕ್ಕಾಗ್ತಾಯಿಲ್ಲ ಅಂತ. ಫಾಕ್, ಬೆಂಗಳೂರಲ್ಲಿದ್ದೀರಾ, ಒಬ್ಬ ರ್ಯಾಪಿಡೋ ಬೈಕ್ ಓಡಿಸೋನೇ ಡೈಲಿ 3,000 ಮಾಡ್ತಾನೆ. ನೀವೇನು ಮಾಡ್ತಾಯಿದ್ದೀರಾ? ಏನೂ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ನಿಮಗೆ ದುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೋಸ್ಕರನಾರೋ ದುಡೀರಿ, ಅವ್ರು ಚೆನ್ನಾಗಿರ್ಲಿನಾರೋ ದುಡೀರಿ. ನಾಳೆ ದಿನ ಹೆಲ್ತು ಹಾಳಾಗತ್ತೆ, ಅದಾಗತ್ತೆ, ಇದಾಗತ್ತೆ. ಅವಾಗ ನಿಮ್ಮ ಹತ್ರ ಜೇಬಲ್ಲಿ ಕಾಸಿಲ್ಲ ಅಂದರೆ ನೀವೇನು ಭಿಕ್ಷೆ ಬಿಡ್ತೀರಾ? ಅಥವಾ ಬೇರೆಯವ್ರ ಹತ್ರ ಹೋಗಿ ಸಾಲ ಕೇಳ್ತೀರಾ? ಅಥವಾ ಬ್ಯಾಂಕಲ್ಲಿ ಹೋಗಿ ಸಾಲ ಕೇಳ್ತೀರಾ? ಇಲ್ಲ ತಾನೇ. ಎಷ್ಟು ದುಡಿತೀರಾ? ಅಟ್ಲೀಸ್ಟ್ ಒಂಚೂರು ದುಡ್ಡೇನಾರೋ ಇದ್ದರೆ ಜೇಬಲ್ಲಿ, ನಾಳೆ ದಿನ ಆ ಥರ ಸಿಚುವೇಶನ್ ಬಂದ್ರೇನು ಯು ಕ್ಯಾನ್ ಹೆಲ್ಪ್ ಇಟ್ ಔಟ್. ಅವಾಗ ನಿಮ್ಮ ಪೇರೆಂಟ್ಸ್ ಅಂದ್ಕೊತಾರೆ, ಓ ನನ್ನ ಮಗ ಏನೇ ಆಗಲಿ ನಮ್ಮ ಮಗ ನಮ್ಮ ಜೊತೆ ಇದ್ದಾನೆ ಅಂತ. I have gone through all this, that's why I'm saying you. Or else if you want to listen, you listen. But I have to go home, so for you. So after a great workout, ನಾನು ಇವತ್ತು ಊಟಕ್ಕೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ I'm going near Indranagar. Where in Indranagar? The hotel name is called the Mudde Saru. It's my 3rd time where I'm going there. But I literally love their food a lot actually. The way they have veg and non-veg, the veg is super crazy, and I feel like non-veg is even more super crazy. So let's go. I'm just wearing my shades for the summer and I'm literally going. So let's go. ಸೊ ಗೈಸ್, ಇವತ್ತಿನ ಮಧ್ಯಾಹ್ನ ಊಟ ಎಲ್ಲಿ ಅಂತ ನನ್ನ ಕೇಳಿದ್ರೆ ಮುದ್ದೆ ಸಾರು. ಐ ಫೀಲ್ ಲೈಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಈಟ್ ಕ್ರೇಜಿ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್. ಮಚ್ಚ, ನೀನು ತಿಂತೀಯಾ? ವಿಡಿಯೋಲ್ಲಿ ಬರಲ್ಲ ತಾನೇ. ಬ್ಲ್ಯಾಕ್ ಆಗಿರೋರೆಲ್ಲ ರೇಸಿಸ್ಟ್ ಆಗಬಾರ್ದು ನಾವು. ಸೊ ನಾನೇನು ತಿಂತಾ ಇದ್ದೀನಿ ಅಂದರೆ ಮೀಟಿಂಗ್ ಹಾಗೆ ಮೀಲ್ಸ್ ಜೊತೆ ಮಾತಾಡಬೇಡ, ಸುಮ್ಮನಿರಮ್ಮ.
ನಕ್ಕನ್ ಬ್ಲ್ಯಾಕ್. ಸಾರಿ ಮಚ, ಅಜೀಬ್ ಮಾಡಲ್ಲ ಬಿಡು ಮಚ. ಸಾರಿ. ಅದಾದಮೇಲೆ ಏನು ಆರ್ಡರ್ ಮಾಡ್ತಾ ಇದ್ದೀವಿ ಅಂದರೆ ಬೇಳೆ ಪಾಯಸ. ಮಚ್ಚ ನಿಂಗೂ ಬೇಕಾ? ಯಾಕೆ ಹುರ್ಕೊಂಬಿಟ್ಟ ಅಷ್ಟಕ್ಕೆ ಹುರ್ಕೊಂಬಿಟ್ಟ. ಸೊ ಗೈಸ್, ನಿಮಗೂ ಇಷ್ಟ ಇದ್ದರೆ ಇಲ್ಲಿ ಬಂದು ತಿನ್ಬೋದು ಮುದ್ದೆ ಸಾರು. ಇಲ್ಲ ಅಂದರೆ ನಿಮ್ಮ ಮನೇಲಿ ಮುದ್ದೆ ಸಾಂಬಾರು ಮಾಡ್ಕೊಂಡು ತಿನ್ನಿ. ಕರೆಕ್ಟ್ ನೋ ಭಯ್ಯ ಮ್ಯೂಸಿಕ್. ಸೊ ಗೈಸ್, ಇವತ್ತಿನ ಮಧ್ಯಾಹ್ನ ಊಟ ಇದು ಕಾಳು ಪಲ್ಯ, ರೈಸು, ಮುದ್ದೆ, ಸಾಂಬಾರು, ಉಪ್ಪಿನಕಾಯಿ, ಅದಾದಮೇಲೆ ಇದೊಂದು ಪಲ್ಯ, ಇದು ಆಮೇಲೆ ಇದೇನೋ ಒಂದು ಗೊತ್ತಿಲ್ಲ, ಅದಾದಮೇಲೆ ಇದು ಪಾಯಸ. ಸೊ ಲೆಟ್ಸ್ ಬ್ಯಾಂಗ್ ಇಟ್ ಮ್ಯಾನ್, ಲೆಟ್ಸ್ ಬ್ಯಾಂಗ್ ಇಟ್ ಗೈಸ್. ಮಧ್ಯಾಹ್ನ ಊಟ ಬಿಸಿ ರಾಗಿ ಮುದ್ದೆ ಮತ್ತು ಬಸ್ಸಾರು ತಿಂತಾ ಇದ್ರೆ ಖಾರ, ನಕ್ಕನ್ ಸಾಂಬಾರು ಖಾರ. But still, I love food a lot. Ara bro, ಸಾಕ ನಿಂಗೆ ಅಷ್ಟೇ? ಸೊ ಲೆಟ್ಸ್ ಗೋ ಗೈಸ್. ನಾನು ತಿಂತಾ ಇದ್ದೀನಿ, ನೀವು ಮನೇಲಿ ತಿನ್ಬಿಟ್ಟು ಸುಮ್ಮನೆ ದಬಾಕೊಂಬಿಡಿ. ಹಂಗೆ ತೋರಿಸ್ತಾ ಇರ್ತೀನಿ. ಬಿಸಿ ರೈಸು, ಅದ್ರ ಜೊತೆಗೆ ಸ್ವಲ್ಪ ರಸಮ್ ಅಂದ್ಕೊಳ್ಳಿ, ಅದ್ರ ಜೊತೆಗೆ ಪಲ್ಯ. ನೆಕ್ಸ್ಟ್ ಲೆವೆಲ್ ಊಟ ಅಂದ್ಕೊಳ್ಳಿ. ಇದನ್ನು ತಿನ್ಬಿಟ್ಟು ದಬಾಕೊಳೋದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಅಪ್ಪ ಯಾವ ಥರ ನಿದ್ದೆ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ನಿದ್ದೆ. ಮುದ್ದೆ, ಅನ್ನ ಸಾಂಬಾರು, 1-2 ಗ್ಲಾಸ್ ಮಜ್ಜಿಗೆ. ಆಹಾ, ಕುಡ್ದೆ ಗುರು. ಕುಡ್ದಿದ ತಕ್ಷಣ ದಬಾಕೊಂಡಿದ್ರೆ ಟೈಮು 7:15. ವಾಟ್ ದ ಫಕ್ ಗುರು, ಯಾವ್ದು ಗುರು ಇದು? ಹಾಂ, ಇಷ್ಟೊಂದು ಲೇಟಾಗಿ ಎದ್ನಾ? ವಾಟ್ ದ ಶೇಟ್. ತಲೆಯಲ್ಲೇನು ಓಡ್ತಾನೆ ಇಲ್ಲ. ಓ ಶೇಟ್ ಗುರು. ಸರಿ, ಏನು ಮಾಡೋಕ್ಕಾಗಲ್ಲ ಇವಾಗ. ಸೊ ಲೆಟ್ಸ್ ಗೋ ಫಾರ್ ಏನಂತಾರೆ, ಲೆಟ್ಸ್ ಗೋ ಫಾರ್ ಶವರ್. ನಾನು ಹೋಗ್ತೀನಿ ಶವರ್ಗೆ, ನೀವಲ್ಲ. ಸೊ ನಾನು ಹೋಗಿ ಶವರ್ ಮಾಡಿಕೊಂಡು ಸಿಗ್ತೀನಿ ಮತ್ತೆ ನಾನು ನಿಮಗೆ, ಓಕೆನಾ? ಬೇಗ ಸಿಗ್ತೀನಿ. ಬಾಯ್. ಅಪ್ಪ ಎದೊಳಕ್ಕೆ ಮನ್ಸು ಬರ್ತಾ ಇಲ್ಲ ಗುರು. ಶೇಟ್, ಎದೊಳಕ್ಕೆ ಮನ್ಸು ಬರ್ತಾ ಇಲ್ಲ. ಆಹಾ, ಎದೊಳಕ್ಕೆ ಮನ್ಸು ಬಂದಿಲ್ಲ ಅಂದರೆ ಏನು? ಸ್ನಾನ ಅಂತೂ ಮಾಡಲೇಬೇಕಲ್ವಾ? ಹೋಗ್ತೀನಿ ಬೇಗ ಹೋಗಿ ಸ್ನಾನ ಮಾಡಿದ ತಕ್ಷಣ ಅದಾದಮೇಲೆ ಲೆಟ್ಸ್ ಗೋ. ದೇವರೇ ಕಾಪಾಡಪ್ಪ. ಗಾಯ್ಸ್, ನಾನು ನಾಗರ್ ಬಾವಿಯಲ್ಲಿ ಸುಮ್ಮನೆ ಹೋಗ್ತಾ ಇದ್ದೆ. ನಾನು ಓಯೋ ಕೆಳಗೆ ಚೇತನ್ ಮೈಲ್ ಬೀಚ್ನ ನೋಡ್ಬಿಟ್ಟೆ. ಅಯ್ಯೋ, ಫುಲ್ಲು ಅಣ್ಣಂಗೆ ಫುಲ್ಲು ಹೀಟು, ಅದಕ್ಕೆ ಡೌನ್ ಮಾಡಕ್ ಬಂದಿದ್ದಾರೆ ಓಯೋಗೆ. ಅಣ್ಣ ದೊಡ್ಡ ಬಿ ಮನಿ ಅಣ್ಣ. ಒಂದು ಫೋಟೋ ಫೋಟೋ ತೆಗಿಯೋ ಕರೆಕ್ಟಾಗಿ. ನಮ್ಮ ಅಪ್ಪನ BMW ಬರ್ತಾ ಇದೆ 21ನೇ ತಾರೀಕು. ನಕ್ಕನ್ನೆಲ್ಲ ವೆಯ್ಟ್ ಅಂಡ್ ವಾಚ್ ಅಷ್ಟೇ. ಯಾವ ತಿಂಗಳು 21? ಮುಂದಿನ ತಿಂಗಳು 21. ನೆಕ್ಸ್ಟ್ ಮಂತ್ ಗೈಸ್, ನೆಕ್ಸ್ಟ್ ಮಂತ್ 21st BMW ಬರ್ತಾ ಇದೆ. ನಕ್ಕನ್ ಇನ್ಮೇಲೆ ರೋಡ್ ಮಾಡೋದೆ ಬೆಂಗಳೂರಲ್ಲಿ. ಆಗುತ್ತೆ ಮಾಡಿ. ಇಟ್ ಈಸ್ BMW. ಇಟ್ ಈಸ್ BMW ಬರ್ತಾ ಇದೆ. ಡೋರ್ ಲಾಕ್ ಹಾಕ್ಬಿಟ್ಟಿದ್ರಲ್ಲ ಪಾಪ. ಲೆಟ್ಸ್ ಗೋ, ಸಿಗೋಣ. ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಾ ಇರೋ ಅದನ್ನು ಹಾಕು. ಮೈ ಅಪ್ಪ ಇಸ್ ತುಂಬಾ ಕಷ್ಟಪಟ್ಟಿಂಗ್. ಮೈ ಅಪ್ಪ ಸ್ಟಾರ್. ಗಿಫ್ಟಿಂಗ್ ಟು ಅಮ್ಮ ಇಲ್ಲ ಇವತ್ತು. ಅಮ್ಮ ಮನೆಯಿಂದ ಓಡಿಸ್ಬಿಟ್ಟಿದ್ದಾರಾ? ಯಾ ಬ್ರೋ, ಬಿಕಾಸ್ ಮೈ ಡ್ಯಾಡ್ ಇಸ್ ಬೈಯಿಂಗ್ ನ್ಯೂ BMW. ಬಾಯ್. ಸೊ ಗೈಸ್, ಇವತ್ತಿನ ರಾತ್ರಿ ಊಟ ಎಲ್ಲಿ ಅಂತ ಕೇಳಿದ್ರೆ ಅದನ್ನೇನು ಬ್ರೋ, ಛೀ ಆಗ್ತೀನಿ. ಸೊ ಗೈಸ್, ಇವತ್ತಿನ ರಾತ್ರಿ ಊಟ
ಬರ್ಗರ್ ಕಿಂಗ್ ಅಲ್ಲ, ಇದು ಮೆಕ್ಡೊನಲ್ಡ್ಸ್. ಕರೆಕ್ಟಾ? ಮೆಕ್ಡೊನಲ್ಡ್ಸ್ ಅವ್ರ ಮೆಕ್ಡೋವಲ್ಸ್? ಮೆಕ್ಡೊನಲ್ಡ್ಸ್. ಸೊ ಇವತ್ತು ಚಿಲ್ ಪಿಲ್ಸ್. ಹಾಯ್, ವಾಟ್ಸಪ್? ಸೊ ಚೇತನ್ ಜೊತೆ ಒಂದು ಗೇಮ್ ಆಡೋಣ ಅಂತ ಇವತ್ತು. ಚೇತನ್, ಆರ್ ಯು ರೆಡಿ ಫಾರ್ ದ ಗೇಮ್? ಯಾ ಅನ್ನೋದಲ್ಲ, ಕರೆಕ್ಟಾಗಿ ಹೇಳು. You're also eating chicken? Yeah, I like. Chicken man. Bro, ಎಲ್ಲಿ ಬ್ರೋ ವೆಜ್ಜು? ಓ ವೆಜ್ಜು. ಓ ವೆಜ್ ಎರಡಿದೆ. Oh my god, man, I have got a big meal. So let's eat. ಆಮೇಲೆ ಕೆಲಸ ಕೊಡೋಣ ಚೇತನ್ಗೆ. ಸೊ ಗಾಯ್ಸ್, ಇವತ್ತು ರಾತ್ರಿ ಮೆಕ್ಡೊನಲ್ಡ್ಸ್ ಅಲ್ಲಿ ಚೇತನ್ ನಾನು ಒಂದು ಚಾಲೆಂಜು ಅಂತ ಮಾಡಿದ್ರೆ ಮಾಡಬೇಕು, ಇಲ್ಲ ಅಂದ್ರೆ ತಿಕಾ ಮುಚ್ಕೊಂಡಿರ್ಬೇಕು ಅಂತ. ಸೊ ಚಾಲೆಂಜಸ್. ಸೊ ಫಸ್ಟ್ ಗೇಮ್ ಸ್ಟಾರ್ಟ್ ಮಾಡೋಣ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಗೊತ್ತಲ್ಲ, ಸ್ಟೋನ್ ಪೇಪರ್ ಸೀಸರ್, ಈ ತರ. ಅರ್ಥ ಆಯ್ತಲ್ಲ? ರಕ್ಕನ್ ಮೋಸ ಆಗಿದೆ. ಈ ಮೂರಲ್ಲಿ ನಾನು ಯಾವ್ದಾದ್ರು ತೋರಿಸ್ಬೋದು. ಸ್ಟೋನ್ ಪೇಪರ್ ಸೀಸರ್. Oh, me last. Paper. Bro, he didn't do like proper. No. ಗೊತ್ತಿಲ್ಲ. Okay. ಸೋತಿದ್ಯಾ? ಈಗ ಏನ್ ಹೇಳ್ಬೇಕು ನಾನು? ಟಾಸ್ಕ್ ಅಲ್ಲ, ಈಚೆ ಕೊಡ್ತೀನಿ. No. ಚಲ್ ಆಫ್ ಮಾಡಿದ್ರು. Hey, no. ಯಾಕೆ ಆಫ್? ಆಚೆಗಡೆ ಹೋಗ್ಬಿಟ್ಟು ಅದೇನ್ ಚಾಲೆಂಜ್ ಕೊಡ್ತಾನೋ ದೇವ್ರಾಣೆ, ನನಗಂತೂ ಗೊತ್ತಿಲ್ಲ. ಹಾ ಚೇತನ್, ಡೌ ಜೊತೆ ಮಾತಾಡಿ. ಸಾಕು ಚೇತನ್, ಸಾಕು ಚೇತನ್, ಬೇಬಿ ಸಾಕು ಬೇಬಿ. ಓಕೆ, ಇದನ್ನ ಕಟ್ ಮಾಡ್ಬಿಡೋದು. ನೋ ಕಾಲ್ ಬಂದು ಕಟ್ ಮಾಡಿ ಮಚ್ಚ. ಓಕೆ, ಈಗ ಏನು ಕೊಡ್ಬೋದು ಬ್ರೋ? ವಾಟ್ ಕ್ಯಾನ್ ಮೈ ಬ್ರೋ ವಿಲ್ ಗಿವ್ ಸಜೆಸ್ಟ್? ನೋ ಸಜೆಷನ್ಸ್ ಸೆಲ್ಪಿಲ್, ನೋ ಸಜೆಷನ್ಸ್. ಕಮ್ ಆನ್, ಲೆಟ್ಸ್ ಗೋ. ಬೇಗ ಹೇಳ್ಚೇತು, ಮತ್ತೆ ಹೇಳ್ತೀನಿ. ಯು ಗೋ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ನಕ್ಕಲೇ ಅಂತ ಕಿರಿಸ್ಬೇಕು. ಓ ನೋ ಬ್ರೋ, ಮಾಡಿ ಬಾ. ಯಾಕೆ ಇಲ್ಲ, ಆಯ್ತು. ಇದು ಬನ್ನಿ, ಇನ್ನೊಂದು ಹೇಳ್ತೀವಿ. ಓಕೆ, ನೋ, there's no suggestions. ಹಾಗಂದ್ರೆ ನಾನು ಹೆಲ್ಪ್ ತಗೊಂತೀನಿ ಗುರು ಹತ್ರ, ಅಷ್ಟೇನೆ. ಅಷ್ಟೇ. If you are taking what help? No, you can't do. No. Okay, he told. ಏನು ಸಿಗ್ನಲ್ ಹತ್ರ ಹೋಗಿ ಆಯ್ತು. ಇಲ್ಲ ಅವಡ ಚೆಯಿ ಅಷ್ಟೇ. ಅದು ಬೇಡ. ಅದು nuisance create ನ್ಯೂಸೆನ್ಸ್ ಬೇಡ. ಮಚ್ಚಿ, ಯು ಲಿಫ್ಟ್ ದಿ ಸೈಕಲ್ ಅಂಡ್ ರನ್. ಯಾರು ಡೋಂಟ್ ನೋ. ಯು ಲಿಫ್ಟ್ ದಿ ಸೈಕಲ್ ಅಂಡ್ ರನ್. ಹೋಗ್ಬಿಟ್ಟು ಓಡು. ಯಾರ್ದು ಅಂತ ಗೊತ್ತಿಲ್ಲ, ಓಡು. ನಾನು ಚಾಲೆಂಜ್ ಮುಗಿಸಿದ್ದೀನಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಚಾಲೆಂಜ್. ನೆಕ್ಸ್ಟ್ ಮೀಟ್ ಅಲ್ಲಿ ಅಗೈನ್ ವಿ ಕಮ್ ಬ್ಯಾಕ್. ನೆಕ್ಸ್ಟ್ ಚಾಲೆಂಜ್. ನೆಕ್ಸ್ಟ್ ಇವನ್ಗೈತೆ. ನೀನ್ ಗೆದ್ರೆ ಗೆದ್ರೆ ಅಲ್ವಾ ನಾನು? ಗೆಲ್ತೀನಿ. ಗೆದ್ರೆ ಅಲ್ವಾ ನಾನು? ಗೆಲ್ತೀನಿ bro. ಗೆದ್ರೆ. ಓಕೆ, ಸಿ ಯು, ಬಾಯ್. ಸೊ ಗೈಸ್, ಇವತ್ತಿನ ರಾತ್ರಿ ಊಟ
ಬೆಂಡೆಕಾಯಿ ಪಲ್ಯ, ಅದಾದ್ಮೇಲೆ ಒಂದು 4 ಚಪಾತಿ ಅನ್ಕೊಳ್ಳಿ, ಅದಾದ್ಮೇಲೆ ಇದೆ ರೈಸು, ಆಮೇಲೆ ಇದೆ ಒಂಚೂರು ಮೊಸರು. ನಮ್ಮಮ್ಮ ಇಷ್ಟು ಮಾಡಿ ಇಟ್ಬಿಟ್ಟು ಡಾನ್ ಅನ್ಕೊಂಡ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಮನೇಲಿ ಜಾಸ್ತಿ ಮಾತಾಡಿದ್ರೆ ಇದು ಸಿಗಲ್ಲ. ಸೊ ಮುಚ್ಕೊಂಡು ತಿನ್ನೋದೇ ವಾಸಿ ಅನ್ಕೊಂಡಿದ್ದೀನಿ.